ಹೆಸರು ವಚನ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಕಥೆಯ ಹೆಸರು ಪುಟ್ಟ ಹಕ್ಕಿಯ ಸಾಹಸ. ಒಂದಾನೊಂದು ಕಾಲದಲ್ಲಿ ಒಂದು ಪುಟ್ಟ ಸುಂದರ ಹಕ್ಕಿ ಇತ್ತು. ಅದರ ಗರಿಗಳು ಬಣ್ಣ ಬಣ್ಣಗಳಿಂದ ಕೂಡಿದ್ದವು. ಪುಟ್ಟ ಹಕ್ಕಿಯು ಓರ್ವ ಗಿಡ್ಡನೊಡನೆ ಒಂದು ದೊಡ್ಡ ಅರಮನೆಯಲ್ಲಿ ವಾಸಿಸುತ್ತಿತ್ತು. ಗಿಡ್ಡನು ಹಕ್ಕಿಯನ್ನು ಒಂದು ಪಂಜರದಲ್ಲಿರಿಸಿ ಅದಕ್ಕೆ ಹಿಂಸೆ ಕೊಡುತ್ತಿದ್ದ. ಆದರೂ ಸಹ ಪುಟ್ಟ ಹಕ್ಕಿಯು ಅವನನ್ನು ಪ್ರೀತಿಸುತ್ತಿತ್ತು. ಒಂದು ಬೆಳಗ್ಗೆ ಗಿಡ್ಡನು ಎಲ್ಲಿಯೂ ಕಂಡು ಬರಲಿಲ್ಲ. ಹಕ್ಕಿಗೆ ಬಹಳ ಚಿಂತೆಯಾಯಿತು. ಅದು ನಾಯಿಯನ್ನು ಕೇಳಿತು. ನಾನು ನಿನ್ನೆ ರಾತ್ರಿ ಅವನು ಹೊರಗೋಗುವುದನ್ನು ನೋಡಿದೆ ಎಂದು ಹೇಳಿತು. ಪುಟ್ಟ ಹಕ್ಕಿಯು ಹಾರುತ್ತಾ ಹೊರಗೆ ಹೋಗಿ ಗಿಡ್ಡನನ್ನು ಹುಡುಕಬೇಕು ಎಂದು ಯೋಚಿಸಿತು. ಅದು ತನ್ನ ಎಲ್ಲ ಶಕ್ತಿಗಳನ್ನು ಒಟ್ಟು ಮಾಡಿಕೊಂಡು ಪಂಜರದ ಬಾಗಿಲನ್ನು ಬಲವಾಗಿ ನೂಕಿ ತೆಗೆಯಿತು. ಪುಟ್ಟ ಹಕ್ಕಿಯು ಹಾರುತ್ತಾ ಒಂದು ದೊಡ್ಡ ಅಡವಿಯನ್ನು ತಲುಪಿತು. ಅಲ್ಲಿ ಒಂದು ಆನೆಯನ್ನು, ನೀನು ಗಿಡ್ಡನನ್ನು ನೋಡಿದೆಯೇ ಎಂದು ಕೇಳಿತು. ಇಲ್ಲ ಎಂದು ಆನೆಯು ಹೇಳಿತು. ಈಗ ಹಿಮವು ತುಂಬ ಹರಡಿದ್ದ ಒಂದು ದೊಡ್ಡ ಜಾಗಕ್ಕೆ ಹೋಯಿತು. ಅಲ್ಲಿದ್ದ ಪೆಂಗ್ವಿನ್ ಹಕ್ಕಿಗಳ ಜೊತೆ ಹಿಮದಲ್ಲಿ ಜಾರಬೇಕು ಎನ್ನಿಸಿತು. ಆದರೆ ಗಿಡ್ಡನು ಎಲ್ಲಿದ್ದಾನೆ? ಪುಟ್ಟ ಹಕ್ಕಿಯು ಚುರುಕಾದ ಕಣ್ಣುಗಳಿಂದ ಗಿಡ್ಡನು ಹಿಮದಲ್ಲಿ ಮಲಗಿರುವುದನ್ನು ನೋಡಿತು. ಅವನು ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡಿದ್ದ. ಪುಟ್ಟ ಹಕ್ಕಿಯು ಮತ್ತು ಪೆಂಗ್ವಿನ್ ಹಕ್ಕಿಗಳು ಸೇರಿಕೊಂಡು ಗಿಡ್ಡನಿಗೆ ಮತ್ತೆ ಪ್ರಜ್ಞೆ ಬರುವಂತೆ ಮಾಡಿದವು. ಗಿಡ್ಡನು ಅಳುತ್ತಾ ಪುಟ್ಟ ಹಕ್ಕಿಗೆ ಧನ್ಯವಾದಗಳನ್ನು ಸಲ್ಲಿಸಿದ. ಈಗ ಅವನ ಹೃದಯದ ಭಾವನೆ ಬದಲಾಗಿತ್ತು. ಗಿಡ್ಡನು ಪುಟ್ಟ ಹಕ್ಕಿಗೆ ತುಂಬ ಪ್ರೀತಿ ತೋರುತ್ತಾ ಅದನ್ನು ಜೋಪಾನವಾಗಿ ನೋಡಿಕೊಳ್ಳತೊಡಗಿದ. ಈ ಕಥೆಯ ನೀತಿ ಏನೆಂದರೆ, ಪ್ರೀತಿಯು ಎಲ್ಲವನ್ನೂ ಗೆಲ್ಲುತ್ತದೆ.